ಇದ್ದೀರಾ. ಆ್ಯಂಡ್ ದಾಟ್ಸ್ ಇಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿನಿಮಾ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಬಟ್ ನಾನಿವತ್ತು ನನ್ನ ಪ್ರೊಡ್ಯೂಸರ್ಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಯಾವುದೋ ಸಿನಿಮಾ ಆ್ಯಕ್ಚುಲಿ ಒಂದು ಪ್ರೊಡ್ಯೂಸರ್ಗೆ ಕತೆ ಹೇಳಬೇಕಾದ್ರೆ ನೀವು ಯಾಕೆ ಮಾಡಿದ್ದೀರಾ ಅಂತ ಕೇಳ್ತಾರೆ. ಅವರು ನನ್ನ ಮೇಲೆ ಭರವಸೆ ಇಟ್ಟು ಈ ಚಿತ್ರನ ನನಗೆ ಡೈರೆಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ಇದಕ್ಕೆ ಬ್ಯಾಕ್ ಬೋನ್ ಅಂತಂದರೆ ನಮ್ಮ ಪ್ರಸನ್ನ ಅಣ್ಣ, ಇವರ ಹಸ್ಬೆಂಡ್. ಸೊ ಅವ್ರು ಇರಲಿಲ್ಲ ಅಂತಿದ್ರೆ ಪ್ರಾಬ್ಲಿ ನಾವು ಇಷ್ಟು ದೂರ ಬರ್ತಿರ್ಲಿಲ್ಲ. ಅವರೊಂಥರ ನಮ್ಮ ಬ್ಯಾಕ್ ಬೋನ್ ಇದ್ದಂಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶಿವ್ ಸರ್ ಆ್ಯಂಡ್ ಮಧು ಸರ್, ಥ್ಯಾಂಕ್ ಯು. ನಮ್ಮ ಸಿನಿಮಾಗೆ ನೀವು ಸಪೋರ್ಟ್ ಮಾಡೋದಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿನಿಮಾ ಬಗ್ಗೆ ಮಾತನಾಡೋದಾದರೆ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಇದೊಂದು ಮರ್ಡರ್ ಮಿಸ್ಟ್ರಿ ಚಿತ್ರ. 5 ಜನ ಫ್ರೆಂಡ್ಸ್ ಮಧ್ಯೆ ನಡೆಯುವಂಥ ಒಂದು ಕತೆ. ಆ್ಯಂಡ್ ಈಗಿನ ಜನರೇಷನ್ ಯಾವ ರೀತಿ ಒಂದು ಡೇಟಿಂಗ್ ಅನ್ನೋ ಮ್ಯಾಟರನ್ನು ಎಷ್ಟು ತುಂಬ ಸಲೀಸಾಗಿ ತಗೊಂಡಿದ್ದಾರೆ. ಆ್ಯಂಡ್ ಆ ಪರಿಣಾಮ ಸೊಸೈಟಿ ಮೇಲಾಗಲಿ ಮಕ್ಕಳ ಮೇಲಾಗಲಿ ಯಾವ ಥರ ಬೀಳ್ತಿದೆ ಅನ್ನೋದೇ ಆ್ಯಪಲ್ ಕಟ್ ಚಿತ್ರ. ಆ್ಯಪಲ್ ಕಟ್ಟನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಏನು ಸಸ್ಪೆನ್ಸ್ ಇದೆ ಆ್ಯಂಡ್ ಇದರಲ್ಲಿ ಏನು ಮೆಸೇಜ್ ಇದೆ ಅನ್ನೋದು ಆ್ಯಪಲ್ ಕಟ್ ನೋಡಿದ್ರೆ ಅರ್ಥ ಆಗುತ್ತೆ. March 7th ಸಿನಿಮಾ ರೆಡಿ ಆಗಿದೆ. ಎಸ್, ಓಕೆ. ಸೊ ಡೇಟಿಂಗ್ ಯಾರಂದ್ರೆ ಅವ್ರ ಜೊತೆ ಹೋಗಬೇಡಿ ಅನ್ನೋ ಒಂದು ಸಂದೇಶವನ್ನು ಸಾರಲಿದೆ ಸಿನಿಮಾ ಅಂತ ಕ್ಲೂ ಕೊಟ್ಟಿದ್ದಾರೆ ಮೇಡಮ್. ಥ್ಯಾಂಕ್ ಯು. ಪ್ರೊಡ್ಯೂಸರ್ ಶಿಲ್ಪಾ ಪ್ರಸನ್ನ, ಗಣೇಶ್ ಸರ್ ಅವರ ಗಮನಕ್ಕೆ ಇವರಿಬ್ರು ವಾಕ್ ಮಾಡುವಾಗ ಒಂದ್ ಕಡೆ ಫ್ರೆಂಡ್ಸ್ ಆಗಿ ಆಮೇಲೆ ಈ ಸಿನಿಮಾ ಹೆಣ್ಕೊಂಡಿರೋದು. ವಾಕಿಂಗ್ ಫ್ರೆಂಡ್ಸ್ ಟರ್ನ್ ಟು ಬಿ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್. ಓವರ್ ಟು ಶಿಲ್ಪಾ ಪ್ರಸನ್ನ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಗಣೇಶ್ ಸರ್ ಅವ್ರಿಗೆ ವಂದನೆಗಳು, ನಿಮ್ಮ ಗೋಲ್ಡನ್ ಸಮಯನ ನಮಗೂ ಒಂದು ಸ್ವಲ್ಪ ಕೊಟ್ಟಿದ್ದಕ್ಕೆ. ಆಮೇಲೆ ಎರಡನೇದಾಗಿ ಮಾಧ್ಯಮಗಳು, ನೀವಿಲ್ಲದೆ ನಾವು ಜನರಿಗೆ ರೀಚ್ ಆಗಕ್ಕೆ ಸಾಧ್ಯ ಇಲ್ಲ. ಸ್ಟೇಜಿಂದ ನಿಮ್ಮ ತನಕ ರೀಚ್ ಆಗಿದೆ ಅಂದರೆ ನಾವು ಅರ್ಧ ಗೆದ್ವಿ ಅಂತಾನೆ. ಇನ್ನು ಮಿಕ್ಕಿದ ಕೆಲಸ ಸ್ವಲ್ಪ ನೀವೇ ಸಹಾಯ ಮಾಡಬೇಕು, ಹೆಲ್ಪ್ ಮಾಡಬೇಕು ನಮಗೆ ಜನರ ರೀಚ್ ಆಗೋ ಹಾಗೆ. ವಂದನೆಗಳು, ನಮ್ಮ ಬಿಸಿ ಶೆಡ್ಯೂಲ್ನಲ್ಲಿ ಸ್ವಲ್ಪ ಸಮಯ ನಮಗೂ ಕೊಟ್ಟಿದ್ದಕ್ಕೆ. ಅದು ಬಿಟ್ಟೆ ಇನ್ನು ನಮ್ಮ ಡೈರೆಕ್ಟ್ರು ಮೇಡಮ್ ಅವರು ನನ್ನನ್ನು ಹೇಳಿದ್ರು, ಬಟ್ ನಂತರನೇ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಮೂವಿನಲ್ಲಿ. ನನಗಿಂತ ಸ್ವಲ್ಪ ಜಾಸ್ತಿನೇ ಎಲ್ಲ ಕೆಲಸಗಳನ್ನು ನಿಭಾಯಿಸೋದು ಸ್ವಲ್ಪ ಕಷ್ಟ, ಅದು ಅವ್ರು ಮಾಡಿದ್ದಾರೆ. ನಾನು ಇಲ್ಲದೆ ಇರೋಂಥ ಸಂಘದಲ್ಲೂ ಅವರೆಲ್ಲನೂ ಮಾಡಿದ್ದಾರೆ. ಹಾಗೂ ಈ ಹೀರೋ ಅವರು ಸೂರ್ಯ ಅವರು, ಅವ್ರಿಗೂ ಅಷ್ಟೇ ತುಂಬ ಹೃತ್ಪೂರ್ವಕ ವಂದನೆಗಳು. ಈ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಬ್ಬರಿಗೂ ನಾನು ತುಂಬ ತುಂಬ ಹೃದಯಪೂರ್ವಕ ವಂದನೆಗಳನ್ನ ಹೇಳ್ತೀನಿ. ನಿಮ್ಮ ಸಪೋರ್ಟ್ ತುಂಬ ಇದೇ ಥರ ನಮ್ಮ ಸಿನಿಮಾ ಅಂತಲ್ಲ, ಎಲ್ಲ ಸಿನಿಮಾಗಳಲ್ಲೂ ಹೀಗೆ ಇರಲಿ. ಆಮೇಲೆ ಕೊನೆಯದಾಗಿ ನಮ್ಮ ಹಸ್ಬೆಂಡ್ ಪ್ರಸನ್ನ ಅವರಿಗೆ, ಅವ್ರಿಲ್ಲದೆ ನಾನು ಇವತ್ತು ಈ ಸ್ಟೇಟ್ ಮೇಲೆ ಇರೋಕ್ಕಾಗ್ತಿರ್ಲಿಲ್ಲ, ಅವ್ರಿಗೂ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನು ಹೇಳಲ್ವಾ? ಮೊದಲನೇದಾಗಿ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. 2 ಪ್ರೆಸ್ ಮೀಟಲ್ಲೂ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಹಾಗೆ ಇದ್ರಲ್ಲೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್, ಥ್ಯಾಂಕ್ ಯು ಸರ್. ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ದಾಸೇಗೌಡರು, ನಾನು ದಾಸಣ್ಣ ಅಂತಲೇ ಕರಿತೀನಿ, ಅವರಿಂದನೇ ಗಣೇಶ್ ಸರ್ ಬರೋಕ್ಕೆ ಸಾಧ್ಯ ಆಯಿತು. ಯಾಕೆ ಅಂತ ಹೇಳಿದ್ರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಗಣೇಶ್ ಸರ್ ಬರಬೇಕು. ಯಾಕೆ ಅಂತ ಹೇಳಿದ್ರೆ ಗಣೇಶ್ ಸರ್ ಅಂದರೆ ಸ್ಯಾಂಡ್ಲ್ವುಡಲ್ಲಿ ಲಕ್ಕಿ ಹ್ಯಾಂಡ್ ಅಂತ ಹೇಳ್ಬೋದು. ಅಣ್ಣ ಹೆಂಗಾರ ಮಾಡಿ ಕರ್ಸ್ಕೊಡಿ ದಯವಿಟ್ಟು, ನನ್ನ ಮೊದಲ ಹೆಜ್ಜೆ ಇದು, ಕರ್ಸ್ಕೊಡಿ ಅಂತ ಹೇಳಿದೆ. ಏನೋ ಮಾಡೋಣ ಅಂತ ಹೇಳಿದ್ರು. ಗಣೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಹಾಗೆ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ರಾಜ್ಕಿಶೋರ್ ಅವರ ಮಗಳು, 2ನೇ ಮಗಳು, 29 ಸಿನಿಮಾ ಮಾಡಿದ್ದಾರೆ ಡೈರೆಕ್ಟರ್ ರಾಜ್ಕಿಶೋರ್ ಸರ್ ಅವರ ಮಗಳು. ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ, ಇಷ್ಟು ದೊಡ್ಡ ಕ್ಯಾರೆಕ್ಟರ್ನ ನಿಭಾಯಿಸೋದಕ್ಕೆ ತುಂಬ ಕಷ್ಟ ಆಯಿತು. ಯಾಕೆ ಅಂತ ಹೇಳಿದ್ರೆ ಮಾನವಶಾಸ್ತ್ರ ಪ್ರೊಫೆಸರ್ ಕಾಣಿಸ್ಕೊಳ್ತಾ ಇದ್ದೀನಿ, ಅದು ನಿಮಗೆ ಆಂಥ್ರೋಪಾಲಜಿ ಪ್ರೊಫೆಸರ್ ಅದು. ನಾನು ಮಾತಾಡೋ ಸ್ಟೈಲ್ ಆಗಿರ್ಬೋದು, ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಎಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡಿ ಮಾನವಶಾಸ್ತ್ರ ಪ್ರೊಫೆಸರ್ ಹೀಗೂ ಇರ್ಬೋದು. ಒಂದು ಡೆಡ್ ಬಾಡಿ ಸತ್ತಿ ಹೂತಾಕಾದ್ಮೇಲೆ ಅದನ್ನ ಆಚೆ ತೆಗ್ದು ಅದನ್ನ ಯಾವುದು ಗಂಡದ ಹೆಣ್ಣದ ಅಂತ ಡೆಡ್ ಬಾಡಿ ಕಡಿಯೋದಂತಹ ಪಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಎಲ್ಲರ ಪಾತ್ರ, ನನ್ನ ಪಾತ್ರ ಅಂತಲ್ಲ, ಅಶ್ವಿನಿ ಅವ್ರ ಪಾತ್ರ ಆಗಿರ್ಬೋದು, ಅಪ್ಪಣ್ಣವ್ರ ಪಾತ್ರ ಆಗಿರ್ಬೋದು, ಬಾಲು ಸರ್ ಪಾತ್ರ ಆಗಿರ್ಬೋದು, ಕಂಪ್ಲೀಟಾಗಿ ಎಲ್ಲರ ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದೇ ಮಾರ್ಚ್
7ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಪ್ರತಿಯೊಬ್ಬರು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಹೊಸ ಕಲಾವಿದನ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಇಲ್ಲಿಗೆ ಬಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗಣೇಶ್ ಸರ್ ಥ್ಯಾಂಕ್ ಯು. ಮುಂಗಾರು ಮಳೆಯಿಂದನೂ ಬಿಗ್ ಫ್ಯಾನ್. ಈಗ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಡೈರೆಕ್ಟಾಗಿ. ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಈ ಮೂವಿಯಲ್ಲಿ ಆರಾಧ್ಯ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಒಂದು ಸೈಕಾಲಜಿ ಸ್ಟೂಡೆಂಟ್, ತುಂಬಾನೇ ಪಾಸಿಟಿವ್, ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲರೂ ನಮ್ಮವರೇ ಅಂತ ಅನ್ಕೊಳ್ಳುವಂಥ ಒಂದು ಪಾತ್ರ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಮರ್ಡರ್ ಮಿಸ್ಟ್ರೀಸ್ ಫಿಲ್ಮ್ಸ್ ಆಗಲಿ ವೆಬ್ ಸೀರೀಸ್ ಆಗಲಿ ತುಂಬಾನೇ ಬರ್ತಿದೆ. ಬಟ್ ನಮ್ಮದು ಏನು ಯುನೀಕ್ ಇದೆ ಅಂತಂದರೆ ಒಂದು ಆಂಥ್ರೋಪಾಲಜಿ ಅಂತ ಒಂದು ಸಬ್ಜೆಕ್ಟ್ನ ತಗೊಂಡು ತುಂಬ ರಿಸರ್ಚ್ ಮಾಡಿ ತೆಗೆದಂತಹ ಒಂದು ಸಿನಿಮಾ. ಸೊ ಈಗಿನ ಜನ್ರೇಷನ್ಗೆ, ಈಗಿನ ಸ್ಟೂಡೆಂಟ್ಸ್ಗೆ ತುಂಬಾನೇ ರೀಚ್ ಆಗುತ್ತೆ, ಕನೆಕ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಹೊಸಬ್ರು ಸೇರಿ ಮಾಡ್ತಿರುವಂಥ ಒಂದು ಪ್ರಯತ್ನ. ಡೆಫಿನೆಟ್ಲಿ ನಿಮ್ಮೆಲ್ಲರ ಸಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸಿನಿಮಾನ ನೋಡಿ ನಿಮ್ಗೆ ಇಷ್ಟ ಆದ್ರೇನೆ ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ, ನನ್ನ ಹೆಸರು ಅಮೃತ. ಗಣೇಶ್ ಸರ್ ಥ್ಯಾಂಕ್ ಯು ಸೋ ಮಚ್. ಮೀಡಿಯಾದವ್ರಿಗೂ ತುಂಬ ಧನ್ಯವಾದಗಳು ಇವತ್ತು ಇವೆಂಟ್ಗೆ ಬಂದಿರೋದಕ್ಕೆ. ನಾನು ಇದರಲ್ಲಿ ಜಾನ್ವಿ ಪಾತ್ರ ಮಾಡಿದ್ದೀನಿ. ತುಂಬ ರಿಲೀಸ್ಗೋಸ್ಕರ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಪ್ಲೀಸ್ ಥಿಯೇಟರ್ಸ್ಗೆ ಬಂದು ಮೂವಿ ನೋಡಿ ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಮಾ. ಸಿನಿಮಾ ನಿರ್ಮಾಣ ಮಾಡ್ತೀವಿ, ನಿರ್ದೇಶನ ಮಾಡ್ತೀವಿ, ಕೊನೆ ಹಂತ, ಪ್ರಮುಖವಾದ ಹಂತ ಡಿಸ್ಟ್ರಿಬ್ಯೂಷನ್. ಆ ಹೊಣೆಯನ್ನು ನಮ್ಮ ವೆಂಕಟ್ ಗೌಡ ಅವರು ಹೊತ್ಕೊಂಡಿದ್ದಾರೆ. ಸರ್ ಖಂಡಿತ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಓವರ್ ಟು ವೆಂಕಟ್ ಗೌಡ್ರು. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಆ್ಯಕ್ಚುಲಿ ಗೆಸ್ಟಿಂಗ್ ತುಂಬ ಕಡಿಮೆ ಇದೆ. ಎಲ್ಲ ಆರ್ಟಿಸ್ಟು ಚೆನ್ನಾಗಿ ಮಾಡಿದ್ದಾರೆ. ನಾವು 70ರಿಂದ 75 ಥಿಯೇಟರ್ ಸಿನಿಮಾ ರಿಲೀಸ್ ಪ್ಲಾನ್ ಮಾಡಿದ್ದೀವಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಅಭಿನಯಿಸಿರೋದು 302ನೇ ಸಿನಿಮಾ ಇದು. ಆಪಲ್ ಕಟ್. ಎಲ್ಲ ಸಿನಿಮಾದಲ್ಲೂ ಹೀರೋ ತಾಯಿ, ಹೀರೋಯಿನ್ ತಾಯಿನೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ನಿಮಗೆಲ್ಲ ಸಪೋರ್ಟು ಇದೇ ಥರ ಇರಲಿ. ಸಿಂಧು ಈ ಕ್ಯಾರೆಕ್ಟ್ರು ನೀವು ಮಾಡಿ ಅಂತ ಹೇಳಿದ್ದಕ್ಕೆ ಅವತ್ತು ನಾನು ಒಪ್ಕೊಂಡಿಲ್ಲ ಅಂದಿದ್ರೆ ನಾನು ತುಂಬ ದೊಡ್ಡ ಲಾಸ್ ಆಗ್ತಿತ್ತು. ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಥ್ಯಾಂಕ್ ಯು ಸಿಂಧು. ಹಾಗೆ ಪ್ರಸನ್ನ ಸರ್ ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ನಮ್ಮ ಟೀಮ್ ಎಲ್ರಿಗೂ. ಎಲ್ಲರೂ ಥಿಯೇಟ್ರಿಗೆ ಬಂದು ಮಾರ್ಚ್ 7ನೇ ತಾರೀಕು ಸಿನಿಮಾನ ಎಲ್ಲ ಒಟ್ಟು ಕೂತು ನೋಡೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ನನ್ನ ಅತ್ಯಂತ ಹೆಚ್ಚು ಇಷ್ಟಪಡುವಂಥ ಮತ್ತು ಪ್ರೀತಿ ಮಾಡುವಂಥ ಆ್ಯಕ್ಟರು ಗಣೇಶ್ ಸರು. ನಾನು ಅದಕ್ಕೆ ಅವ್ರ ಜೊತೆ ಯಾವಾಗಲೂ ಸದಾ ಅವ್ರ ಜೊತೆನೇ ಇರ್ತೀನಿ. ಸೂರ್ಯ ನಮ್ಮ ಹುಡುಗ, ಅವನ ಸಿನಿಮಾನ ಗಣೇಶ್ ಸರ ಟ್ರೇಲರ್ ಲಾಂಚ್ ಮಾಡಬೇಕು ಅನ್ನೋ ಒಂದು ಆಸೆ ನನಗೂ ಸಹ ಇತ್ತು ಅವ್ನು ಹೇಳಿದಾಗ. ಅದೇ ರೀತಿ ಇವತ್ತು ಗಣೇಶ್ ಅವರು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ, ಅದೇ ರೀತಿ ಅವನು ಬೆಳೀಲಿ. ಮತ್ತು ಭಾಳ ಸಿನಿಮಾ ಮಾಡೋದು ಭಾಳ ಕಷ್ಟದ ಕೆಲಸ. ಇವತ್ತು ಆ ಒಂದು ಸಿನಿಮಾನ ಎಲ್ಲ ಸೇರಿ ಒಬ್ಬ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ಅವರೆಲ್ಲ ಭಾಳ ಕಷ್ಟಪಟ್ಟು ಒಂದು ಒಳ್ಳೆ ವಿಭಿನ್ನವಾದ ಸಿನಿಮಾ ಮಾಡಿದ್ದಾರೆ. ಕನ್ನಡದ ಸಿನಿಮಾಗಳಲ್ಲಿ ಇತ್ತೀಚೆಗೆ ಭಾಳ ಯಶಸ್ಸು ಕಾಣ್ತಾ ಇರ್ತಕ್ಕಂಥದ್ದು ಕಡಿಮೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಯಶಸ್ಸನ್ನು ಕಾಣಲಿ. ನಮ್ಮ ಕಳೆದ ವರ್ಷ ಕೃಷ್ಣ ಪ್ರಣಯಕ್ಕೆ ಭಾಳ ದೊಡ್ಡ ಹಿಟ್ಟನ್ನು ಕೊಟ್ಟಂಥ, ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥ ಸಿನಿಮಾ ನಮ್ಮ ಗಣೇಶ್ ಸರ್ ನಟನೆ ಮಾಡಿದಂಥ ಸಿನಿಮಾ. ಹಾಡು ಇಡೀ ಕರ್ನಾಟಕ ಎಲ್ಲ ದೇಶ ವಿದೇಶದಲ್ಲೂ ಮನೆ ಎಲ್ಲರೂ ರೀಚ್ ಆಗಿ ಅದಕ್ಕೆ ಭಾಳ ವೈರಲ್ ಆಗಿತ್ತು ಅಂತ ಒಂದು ಹಿಟ್ ಕೊಟ್ಟ ಗೋಲ್ಡನ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಮತ್ತು ಈ ಸಿನಿಮಾಗೆ ಇವತ್ತು ಶುಭ ಹಾರೈಸಕ್ಕೆ ಬಂದಿದ್ದಾರೆ ನಮ್ಮ ಸೂರ್ಯ ನಟಿಸಿರ್ತಕ್ಕಂಥ ಮತ್ತು ಅವರೆಲ್ಲ ಟೀಮ್ಗೆ. ಇವತ್ತು ಈ ಒಂದು ಸಿನಿಮಾ ಯಶಸ್ಸಾಗಲಿ, ಅವರೆಲ್ಲ ಟೀಮ್ಗೆ ಒಳ್ಳೇದಾಗಲಿ ಅಂತ ಶುಭ ಹಾರೈಸ್ತೇನೆ.